ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನಾಚರಣೆಯ ಈ ಸಂತೋಷವನ್ನು ಕಲ್ಬಿನಲ್ಲಿ ಈಮಾನಿರುವ ಪ್ರತಿಯೊಬ್ಬ ಮನುಷ್ಯರು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅದಕ್ಕೆ ದೊಡ್ಡ ದೊಡ್ಡ ದಲೀಲುಗಳನ್ನು ಹೇಳಬೇಕಾದ ಅಗತ್ಯವಿಲ್ಲ. ಕಾರಣ ನಮ್ಮ ಮನೆಯಲ್ಲಿ ಒಂದು ದನಕರು ಹಾಕಿದರೆ ನಾವು ಸಂತೋಷ ಪಡ್ತೇವೆ, ಒಂದು ಆಡು ಅದು ಮರಿ ಹಾಕಿದರೆ ನಾವು ಸಂತೋಷ ಪಡ್ತೇವೆ, ಒಂದು ಕೋಳಿ ಮೊಟ್ಟೆ ಇಟ್ಟರೆ ಸಾಕು ನಾವು ಸಂತೋಷ ಪಡ್ತೇವೆ. ಇನ್ನು ನಮಗೆ ಮಕ್ಕಳು ಆದರೆ, ಮೊಮ್ಮಕ್ಕಳು ಹುಟ್ಟಿದರೆ ನಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ. ನಾವು ಸಿಹಿಗಳನ್ನು ಹಂಚುತ್ತೇವೆ, ಸ್ವೀಟ್ಗಳನ್ನು ಕೊಡ್ತೇವೆ, ಎಲ್ಲವನ್ನು ಕೂಡ ಮಾಡ್ತೇವೆ. ಅದೇ ರೀತಿ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ ನಮ್ಮೊಂದು ಮಗುವೋ ಮೊಮ್ಮಕ್ಕಳೋ ಅಥವಾ ದನಕರು ಹಾಕಿದ ಆ ಸಂತೋಷವೇನು ಅಲ್ಲ. ಇವತ್ತು ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಈಮಾನಿಗಿರುವ ಕಾರಣ ಸಯ್ಯಿದುಲ್ ಕೌನೈನ್ ರಸೂಲ್ ರಬ್ಬಿಲ್ ಆಲಮೀನ್ ಅಹ್ಮದ್ ಮುಜ್ತಬಾ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈಮಾನಿರುವ ಒಂದು ಮನುಷ್ಯನಿಗೆ ಈ ದಿನ ಸಂತೋಷ ಪಡದೇ ಇರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಇನ್ನು ದಲೀಲ್ 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 ಅಂತ ಹೇಳಿ ಕೇಳುವವರಿದ್ದಾರೆ, ಅವರಿಗೆ ದಲೀಲ್ ಇಲ್ಲದಿದ್ದರೆ ಆಗುವುದೇ ಇಲ್ಲ. ಕುರ್ಆನ್ ಮೇ ಹೈ, ಹದೀಸ್ ಮೇ ಹೈ ಅಂತ ಹೇಳಿಕೊಂಡು 24 ಗಂಟೆಯೂ ಕೂಡ ಕುರ್ಆನ್ನಲ್ಲಿ ಎಲ್ಲಾ ವಿಷಯಗಳು ಕೂಡ ಇದೆ. ಕುರ್ಆನ್ನಲ್ಲಿ ಇಲ್ಲದ್ದು ಯಾವುದು ಕೂಡ ಇಲ್ಲ. ಆದರೆ ಅದು ಎಲ್ಲರಿಗೂ ಕೂಡ ಅರ್ಥವಾಗಬೇಕೆಂದಿಲ್ಲ. ಕುರ್ಆನ್ನಲ್ಲಿರುವ ಎಲ್ಲ ವಿಷಯಗಳು ಕೂಡ, ಪ್ರಪಂಚದ ಎಲ್ಲ ವಿಷಯಗಳು 600 ಪುಟದಲ್ಲಿ ಎಲ್ಲರಿಗೂ ಅರ್ಥವಾಗುವ ರೂಪದಲ್ಲಿ ಕುರ್ಆನ್ ಕೊಡಬೇಕಂತಿಲ್ಲ. ಅದು ಮುಫಸ್ಸಿರೀನ್ಗಳ ಮೂಲಕ ಆ ಕುರ್ಆನ್ನ ಆ ಆಯತ್ತಿನ ತಾತ್ಪರ್ಯವೇನು, ಅರ್ಥವೇನಂತ ಹೇಳಿಕೊಂಡು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಪ್ರಪಂಚದಲ್ಲಿ ದಿನಾಲು ಏನೆಲ್ಲ ಬರ್ತಾ ಇದೆ ಅದೆಲ್ಲವನ್ನು ಕೂಡ ಎಲ್ಲರಿಗೂ ಕುರ್ಆನ್ ಮೂಲಕ ಕಂಡು ಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ಕಂಡು ಹಿಡಿಯಲು ಸಾಮರ್ಥ್ಯವಿದ್ದ ಮುಫಸ್ಸಿರೀನ್ಗಳಿದ್ದರು, ಅವರಿಗೆ ತುಂಬಾ ಕ್ವಾಲಿಫಿಕೇಶನ್ಗಳಿತ್ತು. ಆ ಕ್ವಾಲಿಫಿಕೇಶನ್ ಪ್ರಕಾರ ಅವರು ತಫ್ಸೀರ್ಗಳನ್ನು ಬರೆದರು. ಆ ತಫ್ಸೀರ್ ಮೂಲಕ ನಮಗೆ ಗೊತ್ತಾಗ್ತದೆ ಇದು ಕುರ್ಆನ್ ಈ ಆಯತಿನ ಅರ್ಥ ಇದು ಅಂತ ಹೇಳಿ. ಕಾರಣ ಒಂದು ಆಯತ್ತು ಮೂಲಕ ಪ್ರಪಂಚದ ವಿವಿಧ ವಿಷಯಗಳನ್ನು ಸ್ಪರ್ಶಿಸುತ್ತದೆ ಕುರ್ಆನ್. ಆ ಕುರ್ಆನ್ನ ಸೂರತ್ ಯೂನುಸ್ 58ನೇ ಸೂಕ್ತ, ಅದರಲ್ಲಿ ಅಲ್ಲಾಹು ಕಲಿಸ್ತಾ ಇದ್ದಾನೆ, ಕುಲ್ ಬಿಫದ್ಲಿಲ್ಲಾಹಿ ವ ಬಿರಹ್ಮತಿಹಿ ಫಬಿಜಾಲಿಕ ಫಲ್ಯಫ್ರಹು ಹುವ ಖೈರು ಮಿಮ್ಮಾ ಯಜ್ಮಊನ್. ಕುಲ್ ಪ್ರವಾದಿವರಿಯರೇ ಹೇಳಿರಿ, ಬಿಫದ್ಲಿಲ್ಲಾಹಿ ವ ಬಿರಹ್ಮತಿಹಿ, ಅಲ್ಲಾಹು ನಿಮಗೆ ಕೊಟ್ಟಿರುವ ಫضಲ್ ಮತ್ತು ರಹಮತ್ತಿನ ಕಾರಣಕ್ಕಾಗಿ ಫಲ್ಯಫ್ರಹು, ನೀವು ಸಂತೋಷ ಪಡಿ, ನೀವು ಸಂತೋಷಾಚರಣೆ ಮಾಡಿ. ಕುರ್ಆನ್ ನಲ್ಲಿ ಹೇಳಿದೆ ಈ ರಹಮತ್ ಯಾವುದಂತ ಹೇಳಿ, ವಮಾ ಅರ್ಸಲ್ನಾಕ ಇಲ್ಲಾ ರಹಮತಲ್ ಲಿಲ್ ಆಲಮೀನ್. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ರಹಮತ್ತಾಗಿ ಈ ಪ್ರಪಂಚಕ್ಕೆ ಕಳಿಸಿದ್ದು. ಇನ್ನು ಮಹಾನರಾದ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಇದರ ತಫ್ಸೀರ್ ಬರೆಯುತ್ತಾ ಇದ್ದಾರೆ. ರಯೀಸುಲ್ ಮುಫಸ್ಸಿರೀನ್ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ಅನ್ನಲ್ ಫضل ಇಲ್ಮುನ್ ವ ರಹಮತು ಮುಹಮ್ಮದುರ್ ರಸೂಲುಲ್ಲಾಹಿ. ರಹಮತ್ ಅಂತ ಹೇಳಿ ಕುರ್ಆನ್ ಈ ಆಯತ್ತಿನಲ್ಲಿ ಹೇಳಿದ್ದರ ತಾತ್ಪರ್ಯ ಅದು ಮಹಾನರಾದ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಗಿದ್ದಾರೆ. ಅಲ್ಲಾಮ ಆಲೂಸಿ ತನ್ನ ರೂಹುಲ್ ಮಆನಿಯಲ್ಲೂ ಕೂಡ ಬರೆಯುತ್ತಾರೆ, ಹಲವು ತಫ್ಸೀರ್ಗಳಲ್ಲಿ ಕಾಣ್ತಾ ಇದೆ. ಇನ್ನು ಕೆಲವರು ಹೇಳ್ತಾರೆ ಈ ತಫ್ಸೀರ್ನಲ್ಲಿ ಈ ರಹಮತ್ತಿನ ಅರ್ಥ ಅದು ಅಂತ ಇದೆಯಲ್ಲ, ಕುರ್ಆನ್ ಅಂತ ಇದೆಯಲ್ಲ, ಮತ್ತೊಂದೊಂದಿದೆಯಲ್ಲ, ಮಗದೊಂದೊಂದಿದೆಯಲ್ಲ, ಅದೆಲ್ಲವೂ ಇರಬಹುದು. ಕಾರಣ ಕುರ್ಆನ್ ಅಂತ ಹೇಳಿದರೆ ಒಂದು ಆಯತ್ತಿನ ಮೂಲಕ ಒಂದು ಅರ್ಥ ಮಾತ್ರ ಕೊಡುವುದಲ್ಲ, ಅದು ಈ ಪ್ರಪಂಚದ ವಿವಿಧ ವಿಷಯಗಳ ಬಗ್ಗೆ ಸ್ಪರ್ಶಿಸುತ್ತದೆ. ಮಹಾನರಾದ ಇಮಾಮ್ ರಾಜಿ ರದಿಯಲ್ಲಾಹು ತಆಲಾ ಅನ್ಹು ಅವರು ಹೇಳ್ತಾ ಇದ್ದಾರೆ, ವತಕಲ್ಲುಬಕ ಫಿಸ್ ಸಾಜಿದೀನ್ ಎಂಬ ಆಯತನ್ನು ವಿಶದೀಕರಿಸುತ್ತಾ ಅವರು ಹೇಳ್ತಾರೆ, ವ ಇದ್ಹುಮಿಲ ಕುಲ್ಲು ಹಾದಿಹಿಲ್ ವುಜೂಹಿ ವಜಬ ಹಮ್ಲುಲ್ ಆಯತಿ ಅಲಲ್ ಕುಲ್ಲಿ ಲರೂರತ ಅನ್ನಹು ಲಾ ಮುನಾಫಾತ ವಲಾ ರುಜ್ಹಾನ್. ಒಂದು ಆಯತ್ ಅದರ ವಿವಿಧ ತಫ್ಸೀರುಗಳು ಬಂದರೆ, ವಿವಿಧ ರೀತಿಯಲ್ಲಿ ಮುಫಸ್ಸಿರುಗಳು ಹೇಳಿದರೆ, ಎಲ್ಲವೂ ಕೂಡ ಆ ಆಯತನ ಮುರಾದಾಗಿದೆ, ಎಲ್ಲವೂ ಕೂಡ ಆ ಆಯತನ ಅರ್ಥವಾಗಿದೆ.
ಇನ್ನು ಫضಲ್ ಅಥವಾ ರಹ್ಮತ್ ಅಂತ ಹೇಳಿದರೆ ಅದು ಕುರ್ಆನ್ ಅಂತ ಹೇಳ್ತೀರಾ, ಅದು ಕೂಡ ಮುರಾದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೇಳ್ತೀರಾ, ಅದು ಕೂಡ ಮುರಾದೆ. ಅದರಲ್ಲಿ ಕುರ್ಆನ್ ಅಂತಲೂ ಅರ್ಥವಿರ್ತದೆ. ಕುರ್ಆನ್ ಮೂಲಕವೂ ಸಂತೋಷ ಪಡಿ, ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೂಲಕ ಸಂತೋಷ ಪಡಿ. ಇನ್ನೇನಾದರೂ ರಹಮತನ ಅರ್ಥ ಇದ್ದರೆ ಅದರ ಮೂಲಕ ಸಂತೋಷ ಪಡಿ. ಎಷ್ಟರವರೆಗೆ? ಅನ್ನಹು ಲಾ ಮುನಾಫಾತ ವಲಾ ವಜಹ, ಅದಕ್ಕೆ ವಿರೋಧಗಳು, ವ್ಯಕ್ತವಾದ ವಿರೋಧಗಳು. ಮುಫಸ್ಸಿರುಗಳಲ್ಲಿ ಬೇರೆ ಮುಫಸ್ಸಿರುಗಳು ಆ ರೀತಿ ಅರ್ಥ ಇಡ್ಲಿಕ್ಕೆ ಬಾರದು ಅಂತ ಹೇಳಿ ಪ್ರಬಲರಾದ ಯಾವುದಾದರೂ ಮುಫಸ್ಸಿರುಗಳು ಹೇಳಿದ್ದಾರೆ. ಅದು ಹೇಳದ ಹೊರಗೆ ಖಂಡಿತವಾಗಿಯೂ ಅದಕ್ಕೆ ನಮಗೆ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ ರಹಮತ್ತಿನ ತಾತ್ಪರ್ಯ ಅಂತ ಹೇಳದೇ ಇರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಉಲಮಾಗಳೆಲ್ಲರೂ ಕೂಡ ಹೇಳಿದರು, ಯಾವುದಾದರೂ ಕೆಲವರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಕಲ್ಬಿನಲ್ಲಿ, ಹೃದಯದಲ್ಲಿ ಪ್ರೀತಿ ಇಲ್ಲದ ಕೆಲವರು ಹೇಳಬಹುದೇ ಹೊರತು ಆ ಮಹಬ್ಬತ್ತಿರುವ ಯಾರಿಗೂ ಕೂಡ ಈ ಕುರ್ಆನ್ ಹೇಳಿರುವ ರಹಮತ್ತಿನ ತಾತ್ಪರ್ಯ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಗಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಕುಲ್ ಬಿಫضಲಿಲ್ಲಾಹಿ ವ ಬಿರಹಮತಿಹಿ, ಅಲ್ಲಾಹನ ರಹಮತ್ ಆಗಿರುವ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೆಸರಲ್ಲಿ ಫಲ್ಯಫ್ರಹು, ನೀವು ಸಂತೋಷ ಪಡಿ ಎಂದು ಕುರ್ಆನ್ ಹೇಳ್ತಾ ಇದೆ. ಇನ್ನು ಬಹಳಷ್ಟು ದಲೀಲುಗಳು ನಮಗೆ ಕಾಣಬಹುದು. ಇವರು ಹೇಳ್ತಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟಿದ ಒಂದು ದಿನಕ್ಕೆ ಒಂದು ಪ್ರಾಮುಖ್ಯತೆ ಇಲ್ವೇ ಇಲ್ಲ ಅಂತ ಹೇಳಿ. ಸ್ವಹಾಬಿಗಳು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ಬರ್ತಾರೆ. ಬಂದು ಸ್ವಹಾಬಿಗಳು ಕೇಳ್ತಾರೆ, ಯಾ ರಸೂಲಲ್ಲಾಹ್, ನೀವು ಸೋಮವಾರ ಸ್ಪೆಷಲ್ ಆಗಿ ರೋಜಾ ಸುನ್ನತ್ ಮಾಡಿದ್ದೀರಲ್ವ, ಕಾರಣವೇನು? ಸುಇಲ ಅನ್ ಸೌಮಿಲ್ ಇಸ್ನೈನ್, ಸೋಮವಾರದ ದಿನ ರೋಜಾ ಸುನ್ನತ್ ಮಾಡಲಿಕ್ಕಿರುವ ಕಾರಣವೇನು? ಉಪವಾಸ ಸುನ್ನತ್ ಮಾಡಲಿಕ್ಕಿರುವ ಕಾರಣವೇನು? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಫೀಹಿ ಉಲಿದ್ದು, ಅದು ನನ್ನ ಜನ್ಮದಿನವಾಗಿದೆ, ನನ್ನ ಜನ್ಮದಿನದ ಸ್ಪೆಷಲ್ ಆಗಿದೆ. ಪ್ರತಿ ಸೋಮವಾರವೂ ಕೂಡ ನಿಮಗೆ ರೋಜಾ ಹಿಡಿಯಲಿಕ್ಕೆ ಸುನ್ನತ್ ಮಾಡಿದ್ದು ಸ್ವಹೀಹ್ ಮುಸ್ಲಿಂನಲ್ಲಿ ಕಾಣ್ತಾ ಇದೆ. ಸ್ವಹೀಹ್ ಮುಸ್ಲಿಂನಲ್ಲಿ ಕಾಣ್ತಾ ಇದೆ. ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟಿದ ಈ ದಿನಕ್ಕೆ ಮಹತ್ವವಿದೆ, ಅದಕ್ಕೆ ಒಂದು ಸ್ಪೆಷಾಲಿಟಿ ಇದೆ ಅಂತ ಹೇಳಿ ಹುಜೂರ್ ಅವರು ಹೇಳುವ ಹದೀಸ್ ಆಗಿದೆ ಇದು. ಇನ್ನು ಕುರ್ಆನ್ನಲ್ಲೂ ಹದೀಸ್ನಲ್ಲೂ ಇರಲೇಬೇಕಂತ ಇಲ್ಲ. ಯಾವೊಂದು ಕಾರ್ಯವೂ ಕೂಡ ಈ ಒಂದು ಕಾಯಿದಾ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಯಾವುದಾದ್ರೂ ಒಂದು ಕಾರ್ಯ ಇಸ್ಲಾಮಿನಲ್ಲಿ ಅದು ಮಾಡಬಹುದು, ಮಾಡಬಾರದು ಅಂತ ಹೇಳಿ ತೀರ್ಮಾನ ಮಾಡುವುದು ಕೇವಲ ಕುರ್ಆನ್ನಲ್ಲಿ ಹೇಳಬೇಕು, ಹದೀಸ್ನಲ್ಲಿ ಕಾಣಲೇಬೇಕು, ಆ ರೀತಿ ಏನಿಲ್ಲ. ಕುರ್ಆನ್, ಹದೀಸ್, ಇಜ್ಮಾ, ಕಿಯಾಸ್, ಈ ನಾಲ್ಕರಲ್ಲಿ ಯಾವುದಾದರೂ ಒಂದು ದಲೀಲ್ ಇದ್ರೆ ನಮಗೆ ಸಾಕು, ನಮಗೆ ಅದನ್ನು ಅಮಲ್ ಮಾಡಬಹುದು. ಪ್ರತಿಯೊಂದು ಕೂಡ ಕುರ್ಆನ್ ಹೇಳ್ಬೇಕು, ಪ್ರತಿಯೊಂದು ಕೂಡ ಹದೀಸ್ನಲ್ಲಿ ನಮಗೆ ಕಾಣಬೇಕು ಅಂತ ಹೇಳಿದರೆ ಈ ಪ್ರಪಂಚದಲ್ಲಿ ಹಲವು ವಿಷಯಗಳ ಬಗ್ಗೆ ಏನು ಹೇಳಲಿಕ್ಕೆ ಇರಲಿಕ್ಕಿಲ್ಲ. ಪ್ರತಿಯೊಂದನ್ನು ಕೂಡ ಈಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನಾಚರಣೆ ಮಾಡುವಾಗ ಎಲ್ಲರೂ ಕೂಡ ಜೋರಾಗಿ ಹೇಳುವುದೇನು, ಅದು ಬಿದ್ಅತ್ ಬಿದ್ಅತ್ ಬಿದ್ಅತ್, ಹುಜೂರ್ ಅವರ ಕಾಲದಲ್ಲಿ ಇರಲಿಲ್ಲ, ಹುಜೂರ್ ಅವರ ಕಾಲದಲ್ಲಿ ಇರಲಿಲ್ಲ ಅಂತ ಹೇಳಿ. ಬಿದ್ಅತ್ ಅಂತ ಹೇಳಿದ್ರೆ ಎರಡು ಟೈಪ್ ಇದೆ, ಅದು ಕೂಡ ಕಲಿತಿರಬೇಕು. ಬಿದ್ಅತ್ ಅಂತ ಹೇಳಿದ್ರೆ ಏನು? ಆ ಕಾಲದಲ್ಲಿ ಇರಲಿಲ್ಲ, ನಂತರ ಬಂತು ಎಂಬುದಾಗಿದೆ ಬಿದ್ಅತ್ನ ಒಂದು ಭಾಷಾರ್ಥ. ಅದು ಎಲ್ಲವೂ ಬಿದ್ಅತ್ಗಳು ಕೂಡ ಲೊಲಾಲತ್ತಾಗಲಿಕ್ಕೆ, ಕೆಟ್ಟದಾಗಲಿಕ್ಕೆ ಚಾನ್ಸ್ ಇಲ್ಲ. ಬಿದ್ಅತ್ ಎರಡು ಟೈಪ್ ಅಲ್ಲಿ ಇದೆ, ಬಿದ್ಅತ್ ಹಸನ, ಬಿದ್ಅತ್ ಲೊಲಾಲ. ಹುಜೂರ್ ಅವರ ಕಾಲದಲ್ಲಿ ಇರಲಿಲ್ಲ, ನಂತರ ಒಂದು ಒಳಿತು ಇಲ್ಲಿಗೆ ಬಂತು. ಹುಜೂರ್ ಅವರ ಕಾಲದಲ್ಲಿ ಮುಸ್ಹಫ್, ಕುರ್ಆನ್ ಮುಸ್ಹಫ್ ಟೈಪ್ ನಲ್ಲಿ ಇರಲಿಲ್ಲ, ನಂತರ ಅದನ್ನು ತರಲಾಯಿತು, ಅದು ಬಿದ್ಅತ್ ಹಸನ ಆಗಿದೆ. ಮೌಲಿದ ಕಿತಾಬ್ ಟೈಪ್ ಅಲ್ಲಿ, ಮಂಕೂಸ್ ಮೌಲೂದಿನ ಟೈಪ್ ಅಲ್ಲಿ ಹುಜೂರ್ ಅವರ ಕಾಲದಲ್ಲಿ ಇರಲಿಲ್ಲ, ನಂತರ ಬಂತು ಬಿದ್ಅತ್ ಹಸನ ಅಂತ ಹೇಳಿದರೆ ಅದು ಒಳ್ಳೆದು, ಒಂದು ಒಳಿತನ್ನಲ್ಲಿ ತಂದರು. ಆದರೆ ಅದಕ್ಕೆ ಯಾವುದೇ ದಲೀಲಿಲ್ಲ, ಹುಜೂರ್ ಅವರ ಕಾಲದಲ್ಲೂ ಇಲ್ಲ, ಇಸ್ಲಾಂ ಪ್ರೋತ್ಸಾಹ ಮಾಡುವುದಿಲ್ಲ. ಅಂತಹ ಒಂದನ್ನು ತಂದರೆ ಅದಾಗಿದೆ ಬಿದ್ಅತ್ ಲೊಲಾಲ. ಅದು ಯಾವ ಕಾರಣಕ್ಕೂ ಕೂಡ ಇಲ್ಲಿ ತರಲಿಕ್ಕೆ ಬಾರದು, ಅದಕ್ಕೆ ಇಸ್ಲಾಂ ಪ್ರೋತ್ಸಾಹವನ್ನು ಕೊಡುವುದಿಲ್ಲ. ಅದರ ಮೌಲಿ ಅದು ಕಿತಾಬ್ ಟೈಪ್ ಅಲ್ಲಿ ಇರಲಿಲ್ಲ ಮಾತ್ರ,
ಆದರೂ ಕೂಡ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಹಾಬಿಗಳು ಮೌಲಿದ್ ಓದ್ತಾ ಇದ್ದರು. ವಅಹ್ಸನ ಮಿನ್ಕ ಲಂ ತರಕತ್ತು ಐನಿ ವಅಜ್ಮಲ ಮಿನ್ಕ ಲಂ ತಲಿದುನ್ ನಿಸಾ ಖುಲಿಕತ ಮುಬರ್ರಅನ್ ಮಿನ್ ಕುಲ್ಲಿ ಐಬಿ ಕಅನ್ನಕ ಖದ್ ಖುಲಿಕತ ಕಮಾ ತಶಾ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೌಲಿದ್ ಹಸ್ಸಾನ್ ಇಬ್ನ್ ಸಾಬಿತ್ ರಲಿಯಲ್ಲಾಹು ಅನ್ಹು ಹೇಳಿದಾಗ ಮದೀನಾದ ಮಸ್ಜಿದ್ನಲ್ಲಿ ಮಿಂಬರ್ ಮಾಡಿಕೊಡ್ತಾರೆ ಮೌಲಿದ್ ಓದಲಿಕ್ಕೆ ಬೇಕಾಗಿ. ಕಿತಾಬ್ ಟೈಪಲ್ಲಿ ಮಾತ್ರ ನಂತರ ಬಂತು. ಹೇಗೆ ಕುರ್ಆನ್ ಮುಸ್ಹಫ್ ಟೈಪಲ್ಲಿ ನಂತರ ಬಂತಲ್ವಾ, ಅದೇ ರೀತಿಯಲ್ಲಿ ಅದು ಇಲ್ಮಿಲ್ಲದವರಾಗಿದ್ದಾರೆ ಎಲ್ಲ ಹೇಳಿದ್ರು. ಇಲ್ಮಿಲ್ಲದವರು. ಇನ್ನು ಕೆಲವರಿಗೆ ಒಂದು ಸಂಶಯ, ಹುಜೂರ್ ಅವರು ಮಾಡಿದ್ದಾರ ಜನ್ಮ ದಿನಾಚರಣೆ, ಅವರು ಮಾಡಿದ್ದಾರ ಅಂತ ಹೇಳಿಕೊಂಡು. ಇನ್ನು ಅವರೇ ಮಾಡಬೇಕೆಂದಿಲ್ಲ ಇಸ್ಲಾಮಿನಲ್ಲಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೇ ಮಾಡಿ ತೋರಿಸಬೇಕೆಂದಿಲ್ಲ. ನಾನು ಹೇಳಿದ ಈ 4 ದಲೀಲುಗಳಲ್ಲಿ ಒಂದಿದ್ರೆ ಸಾಕು. ಆದರೂ ಕೂಡ ಹಾಫಿಜ್ ಸುಯೂತಿ ರಲಿಯಲ್ಲಾಹು ಅನ್ಹು ಒಂದು ಹದೀಸನ್ನು ವಿಶದೀಕರಣ ಮಾಡ್ತಾ ಹೇಳ್ತಾರೆ, ಅಕ್ಕ ಅನ್ ನಫ್ಸಿಹಿ ಬಅದ ನಬುವ್ವಹ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಬುವತ್ತಿನ ಬಳಿಕ ಕೂಡ ಒಂದು ಮೃಗವನ್ನು ذبح ಮಾಡಿದರು. ವರದ ಅನ್ನ ಜದ್ದಹು ಅಬ್ದುಲ್ ಮುತ್ತಲಿಬ್ ಅಕ್ಕ ಅನ್ಹು ಫಿ ಸಾಬಿ'i ವಿಲಾದತಿಹಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟಿದ 7ನೇ ದಿನ ಅಬ್ದುಲ್ ಮುತ್ತಲಿಬ್ ರವರು ಹುಜೂರ್ ರವರ ಹೆಸರಲ್ಲಿ ಒಂದು ذبح ಮಾಡಿ ಅಕೀಕ ಕೊಟ್ಟಿದ್ರು. ಅದು ಹುಜೂರ್ ರವರಿಗೆ ಗೊತ್ತಿದೆ. ಆದರೂ ಕೂಡ ಹುಜೂರ್ ರವರು ನಬುವತ್ತಿನ ಬಳಿಕ ಮತ್ತೊಮ್ಮೆ ذبح ಸ್ವಂತ ಹೆಸರಲ್ಲಿ ಮಾಡಿಕೊಟ್ಟರು. ಅದಕ್ಕೆ ಕಾರಣ ಏನು? ಇದು ಬರೆಯುತ್ತಾ ಇಮಾಮ್ ಸುಯೂತಿ ರಲಿಯಲ್ಲಾಹು ಅನ್ಹು ತನ್ನ ಅಲ್ ಹಾವಿ ಲಿಲ್ ಫತಾವದಲ್ಲಿ ಬರೆಯುತ್ತಾರೆ, ವಲ್ ಅಕೀಕತು ಲಾ ತುಆದು ಮರ್ರತನ್ ಸಾನಿಯಾ. ಈ ಅಕೀಕ ಎಂಬುದು 2 ಬಾರಿ ಕೊಡುವುದಿಲ್ಲ, 2 ಬಾರಿ ಅಕೀಕ ಕೊಡುವುದಿಲ್ಲ. ಅದಕ್ಕೆ ಮತ್ತೆ ಇದೇನು ಕಾರಣ? ಫಯುಹಮಲು ذلك على ان الذي فعله النبي صلى الله عليه وسلم اظهار للشكر على ايجاد الله اياه رحمة للعالمين. ತನ್ನನ್ನು ರಹ್ಮತುಲ್ ಆಲಮೀನ್ ಆಗಿ ಈ ಪ್ರಪಂಚಕ್ಕೆ ಕಳಿಸಿದ್ದಕ್ಕೆ ಅಲ್ಲಾಹನ ಹಬೀಬ್ ಸಂತೋಷ ಪ್ರಕಟಿಸಿಕೊಂಡು ಒಂದು ذبح ಮಾಡಿಕೊಟ್ರು. ವತಶ್ರೀഉ ಲಿಉಮ್ಮತಿಹಿ, ತನ್ನ ಉಮ್ಮತ್ತುಗಳಿಗೆ ಹೀಗೆ ಮಾಡಿ ತೋರಿಸಲಿಕ್ಕೆ ಬೇಕಾಗಿ, ಉಮ್ಮತ್ತಿಗೆ ಇದು ಕಲಿಸಲಿಕ್ಕೆ ಬೇಕಾಗಿ. ನಂತರ ಇಮಾಮ್ ಸುಯೂತಿ ರಲಿಯಲ್ಲಾಹು ಅನ್ಹು ಹೇಳ್ತಾರೆ, ಫಯುಸ್ತಹಬ್ಬು ಲನಾ ಇಲ್ಹಾರನ್ ಲಿಶ್ಶುಕ್ರಿ ಬಿಮೌಲಿದಿಹಿ ಬಿಲ್ ಇಜ್ತಿಮಾಇ ವ ಇತ್ಆಮು ಅತ್ಆಮಿ ವ ನಹ್ವಿ ذلك ಮಿನ್ ಉಜೂಹಿಲ್ ಕುರ್ಬಾತ್ ವ ಇಲ್ಹಾರಿ. ಮಹಾನರಾದ ಇಮಾಮ್ ಸುಯೂತಿ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ಫಯುಸ್ತಹಬ್ಬು ಲನಾ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನನ್ನು ರಹ್ಮತುಲ್ ಲಿಲ್ ಆಲಿಮೀನ್ ಆಗಿ ಈ ಪ್ರಪಂಚಕ್ಕೆ ಕಳಿಸಿದ್ದಕ್ಕೆ ಬೇಕಾಗಿ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ذبح ಮಾಡಿ ಕೊಟ್ಟಿದ್ದಾರೆ. ಆದ್ದರಿಂದ ಫಯುಸ್ತಹಬ್ಬು ಲನಾ, ನಮಗೆ ಸುನ್ನತ್ತಾಗಿದೆ ಇಲ್ಹಾರುಲ್ ಲಿಶ್ಶುಕ್ರಿ ಬಿಮೌಲಿದಿಹಿ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೆಸರಲ್ಲಿ, ಅವರ ಮೌಲಿದ್, ಅವರ ಜನ್ಮದ ಹೆಸರಲ್ಲಿ ಸಂತೋಷ ಪಡುವುದು, ಬಿಲ್ ಇಜ್ತಿಮಾಯಿ ಒಟ್ಟು ಸೇರುವುದು, ವ ಇತ್ಆಮು ಅತ್ಆಮಿ ಅನ್ನದಾನಗಳನ್ನು ಮಾಡುವುದು, ಎಲ್ಲವೂ ಕೂಡ ಸುನ್ನತ್ತಾಗಿದೆ. ಇಮಾಮ್ ಸುಯೂತಿ ತನ್ನ ಅಲ್ ಹಾವಿ ಲಿಲ್ ಫತಾವಾದಲ್ಲಿ 1ನೇ ಭಾಗ 261ನೇ ಪುಟ. ಇನ್ನು ಕೆಲವು ಸುಯೂತಿ ಇಮಾಮ್ ಹೇಳಿದ್ದಲ್ವಾ, ಅಲ್ಲಿಲ್ಲಲ್ವಾ, ಅದು ಕೆಲವರಿಗೆ ಆಗಿ, ಅವರಿಗೆ ಹಿಮ್ಮತ್ ಬೇಡ, ಅವರಿಗೆ ಮಹಾತ್ಮರು ಬೇಡ, ಅವರಿಗೆ ಔಲಿಯಾಗಳು ಬೇಡ, ಅವರಿಗೆ ಯಾರು ಕೂಡ ಬೇಡ, ಯಾರು ಕೂಡ ಬೇಡ. ಕೊನೆಗೆ ಹುಜೂರ್ ಅವರು ಕೂಡ ಬೇಡ. ಮೊನ್ನೆ ಹೇಳಿಲ್ವಾ, ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ತುಂಬಾ, ಅವರಿಗೆ ಉಮ್ಮಿ ಅವರು ಗೊತ್ತೇ ಇಲ್ಲ ಅಂತ ಹೇಳಿ. ಉಮ್ಮಿ, ಹುಜೂರ್ ಅವರು ಉಮ್ಮಿಯೇ, ಆದರೆ ಗೊತ್ತಿಲ್ಲ ಎಂಬ ಉಮ್ಮಿಯಲ್ಲ, ಗೊತ್ತಿದೆ, ಆದರೆ ಅಲ್ಲಾಹು ಡೈರೆಕ್ಟ್ ಆಗಿ ಕಳಿಸಿದ್ದಾನೆ ಎಂಬುದು ಮಾತ್ರ ಅರ್ಥ. ನಾನು ಅದು ಕಳೆದ ಬಾರಿ ಹೇಳಿದ್ದೇನೆ ನಾನು. ಆದ್ದರಿಂದ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೆಸರಲ್ಲಿ ಹುಜೂರ್ ರವರೇ ತನ್ನನ್ನು ರಹ್ಮತುಲ್ ಲಿಲ್ ಆಲಮೀನ್ ಆಗಿ ಕಳಿಸಿದ್ದಕ್ಕೆ ذبح ಮಾಡಿ ಕೊಟ್ಟಿದ್ದರು, ಸಂತೋಷ ಪ್ರಕಟಿಸಿದ್ದರು. ಅದು ನಮಗೆ ದಲೀಲಾಗಿದೆ ಎಂದು ಇಮಾಮ್ ಸುಯೂತಿ, ಹಾಫಿಜ್ ಸುಯೂತಿ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಿರುವಾಗ ಈಮಾನ್ದಾರಿಗಳಿಗೆ ಅದರಲ್ಲಿ ಸಂಶಯವಿಲ್ಲ. ಮತ್ತು ಇನ್ನು ಕೆಲವು ಮನುಷ್ಯರಿದ್ದಾರೆ, ಅವರಿಗೆ ಅಯಿಮ್ಮತುಲ್ ಮುಜ್ತಹಿದ್ ಬೇಡ,
ದೊಡ್ಡ ದೊಡ್ಡ ಐಮ್ಮಾಗಳು ಬೇಡ, ಔಲಿಯಾಗಳು ಬೇಡ, ಮಹಾತ್ಮರುಗಳು ಬೇಡ. ಅವರಿಗೆ ಬೇಕಾಗಿರೋದು ಗೂಗಲ್ ಸರ್ಚ್ ಮಾಡಿಕೊಂಡು ಕೆಲವರು ಏನಾದರೂ ಹೇಳಿದರೆ ಅದು ಮಾತ್ರ. ಅವರಿಗೆ ಹೇಳಿದರೆ ದೊಡ್ಡ ವಿಷಯ. ಇನ್ನು ಬೇರೆ ಯಾರು ಬಿಡಿ, ನಮ್ದು ಯಾರು ಕೂಡ ನೀವು ಕಬೂಲ್ ಮಾಡದಿದ್ದರೂ ಕೂಡ ಇವತ್ತಿನ ಎಲ್ಲಾ ಬಿದ್ಅತ್ತಿನ ನಾಯಕರು ಕೂಡ ದೊಡ್ಡ ದಲೀಲಾಗಿ ತೆಗೆಯುವ ಒಬ್ಬ ಮನುಷ್ಯನಿದ್ದಾನೆ, ಇಬ್ನ್ ತೈಮಿಯ್ಯ. ಇಬ್ನ್ ತೈಮಿಯ್ಯ ಹೇಳ್ತಾ ಇದ್ದಾರೆ ಹುಜೂರವರ ಮೌಲಿದಿನ ಬಗ್ಗೆ, ಫತಅಲೀಮುಲ್ ಮೌಲಿದಿ ವತ್ತಿಖಾದುಹು ಮುಸ್ಲಿಮನ್ قد يفعله بعض الناس ويكون له أجر عظيم لحسن قصده وتعليمه لرسول الله صلى الله عليه وسلم. ತನ್ನ ಇಕ್ತಿಲಾಉ ಸಿರಾತುಲ್ ಮುಸ್ತಕೀಮ್ ಎಂಬ ಗ್ರಂಥದಲ್ಲಿ ಹೇಳ್ತಾರೆ, ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೆಸರಲ್ಲಿ ಮೌಲಿದ್ ಪಾರಾಯಣ ಮಾಡೋದು, ಜನರನ್ನೆಲ್ಲ ಸೇರಿಸಿಕೊಂಡು ಒಳ್ಳೆಯ ಗುಣಗಾನಗಳನ್ನು ಮಾಡುವುದು, ಅದು ಒಳ್ಳೆಯ ನಿಯತ್ತಿನೊಂದಿಗೆ ಆದರೆ ಅದು ಒಳ್ಳೆಯ ವಿಚಾರ ಅಂತ ಹೇಳಿಕೊಂಡು ಇನ್ನು ಬೇರೇನೇ ಇರಬೇಕು, ಬೇರೆ ಯಾರು ಇರಬೇಕು. ಪೂರ್ವಿಕರಾದ ಎಲ್ಲ ವಿದ್ವಾಂಸರ ವಿಷಯದಲ್ಲಿ ಹೇಳಿದರು. ಇಮಾಮ್ ಕಸ್ತಲಾನಿ ರಲಿಯಲ್ಲಾಹು ಅನ್ಹು ಅವರು ಬರೆದರು, ವಲಾ ಝಾಲ ಅಹ್ಲುಲ್ ಇಸ್ಲಾಮಿ ಯಹ್ತಫಿಲೂನ ಬಿಶಹರಿ ಮೌಲಿದಿಹಿ ಅಲೈಹಿ ಸಲಾತು ವಸ್ಸಲಾಂ. ಪೂರ್ವಿಕರಾದ ಎಲ್ಲಾ ಮುಸಲ್ಮಾನರು ಕೂಡ ಈ ತಿಂಗಳಲ್ಲಿ ಸಂತೋಷ ಪಡ್ತಾ ಇದ್ದರು. ವಯಅಮಲೂನಲ್ ವಲಾಯಿಮ, ಅವರ ಔತಣ ಕೂಟಗಳನ್ನು ನಡೆಸ್ತಾ ಇದ್ದರು. ವಯತಸದ್ದಖೂನ ಫೀ ಲಯಾಲಿಹಿ ಬಿಅನ್ವಾಇ ಸದಕಾತ್, ರಾತ್ರಿಗಳಲ್ಲಿ ಅವರು ವಿವಿಧ ರೀತಿಯಲ್ಲಿ ದಾನ ಧರ್ಮಗಳನ್ನು ಮಾಡ್ತಾ ಇದ್ದರು. ವಯಸೀದೂನ ಫಿಲ್ ಮಬರ್ರಾತ್, ಒಳಿತುಗಳನ್ನು ಜಾಸ್ತಿ ಮಾಡ್ತಾ ಇದ್ದರು. ವಯಅತಿನೂನ ಬಿಕಿರಾಅತಿ ಮೌಲಿದಿಹಿಲ್ ಕರೀಮ್, ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೌಲಿದ್ ಓದುವ ವಿಷಯದಲ್ಲಿ ಅವರು ಪ್ರತ್ಯೇಕ ಪರಿಗಣನೆಗಳನ್ನು ಮಾಡ್ತಾ ಇದ್ದರು ಅಂತ ಹೇಳಿ ಮಹಾನರಾದ ಇಮಾಮ್ ಕಸ್ತಲಾನಿ ರಲಿಯಲ್ಲಾಹು ಅನ್ಹು ಹೇಳ್ತಾರೆ. ಎಲ್ಲ ವಿದ್ವಾಂಸರು ಹೇಳಿದರು. ಅಹ್ಮದ್ ಇಬ್ನುಲ್ ಜೌಜಿ ಅವರು ಹೇಳ್ತಾ ಇದ್ದಾರೆ, ಲಾ ಝಾಲ ಅಹ್ಲುಲ್ ಹರಮೈನಿ ಶರೀಫೈನಿ ವ ಮಿಸ್ರಿನ್ ವಲ್ ಯಮನಿ ವಶ್ಶಾಮಿ ವಸಾಯಿರ್ ಬಿಲಾದಿಲ್ ಅರಬಿ ಮಿನಲ್ ಮಶ್ರಿಕ್ ವಲ್ ಮಗ್ರಿಬ್ ಯಹ್ತಫಿಲೂನ ಬಿಮಜ್ಲಿಸ್ ಮೌಲಿದಿನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಎಲ್ಲ ಪ್ರಪಂಚದ ಹರಮೈನ್ ಶರೀಫ್ನಲ್ಲಿರುವ ಮಕ್ಕಾ ಮದೀನದಲ್ಲಿರುವವರು, ಮಿಸ್ರ್ನಲ್ಲಿರುವವರು, ಯಮನ್ನಲ್ಲಿರುವವರು, ಶಾಮ್ನಲ್ಲಿರುವವರು, ವಸಾಯಿರ್ ಬಿಲಾದಿಲ್ ಅರಬ್, ಅರೇಬಿಯಾದ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೌಲಿದಿನಲ್ಲಿ ಸಂತೋಷ ಪಡುತ್ತಿದ್ದರು ನಮಗೆ ಕಾಣ್ತಾ ಇದೆ. ಅದೆಲ್ಲ ಪುಣ್ಯ ಕಾರ್ಯವಾಗಿದೆ, ಅದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಮಹಾತ್ಮರುಗಳು ಹೇಳ್ತಾ ಇದ್ದಾರೆ, ಇಮಾಮ್ ಶಾಫಿঈ محمد بن إدريس الشافعي رضي الله عنه ಹೇಳ್ತಾರೆ, من جمع لمولد النبي صلى الله عليه وسلم إخوانا وهيأ طعاما وأخلى مكانا وعمل إحسانا وصار سببا لقراءته بعثه الله يوم القيامة مع الصديقين والشهداء والصالحين ويكون في جنات النعيم. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೌಲಿದಿಗೆ ಬೇಕಾಗಿ ಜನರನ್ನೆಲ್ಲ ಸೇರಿಸಿ ಒಳ್ಳೆ ಊಟವನ್ನು, ಅನ್ನದಾನಗಳನ್ನು ಮಾಡಿ, ಅದಕ್ಕೆ ಬೇಕಾಗಿ ಪ್ರತ್ಯೇಕ ಸ್ಥಳಗಳನ್ನು ಮಾಡಿ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡಿದರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೌಲಿದಿಗೆ ಬೇಕಾಗಿ ನೀವೇನೆಲ್ಲ ಮಾಡ್ತೀರೋ ಅದೆಲ್ಲ ಸತ್ಕರ್ಮವಾಗಿದೆ, ಪುಣ್ಯಾರ್ಹವಾಗಿದೆ. ಮಹಾನರಾದ ಇಮಾಮ್ ಮುಹಮ್ಮದ್ ಬಿನ್ ಇದ್ರೀಸ್ ಶಾಫಿঈ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ. ಎಲ್ಲರೂ ಕೂಡ ಹೇಳಿದರು, ಎಲ್ಲರೂ ಕೂಡ ಹೇಳಲಿಕ್ಕೆ ಇನ್ನು ಬಾಕಿ ಯಾರು ಇಲ್ಲ. ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ದಿನಾಚರಣೆಯಲ್ಲಿ ಸಂತೋಷ ಪಡುವುದು ಅದು ಪುಣ್ಯಾರ್ಹವಾದ ಸತ್ಕರ್ಮವಾಗಿದೆ ಎಂದು ಹೇಳ್ತಾ ಇದ್ದಾರೆ. ಇನ್ನೊಂದು ಘಟನೆ ಮಾತ್ರ ಹೇಳಿಸ್ತೇನೆ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟಿದ ದಿನ ನೀವು ನೋಡಿ, ಕುರ್ಆನ್ ಕೂಡ ಶಪಿಸಿದಂತ ಮನುಷ್ಯನಾಗಿದ್ದಾನೆ ಅಬೂ ಲಹಬ್. ತಬ್ಬತ್ ಯದಾ ಅಬೀ ಲಹಬ್ ವ ತಬ್ಬ ಮಾ ಗನಾ ಅನ್ಹು ಮಾಲುಹು ವ ಮಾ ಕಸಬ ಸಯಸ್ಲಾ ನಾರನ್ ذات ಲಹಬ್ ವಮ್ರಅತು ಹಮ್ಮಾಲತಲ್ ಹತಬ. ಅವನಿಗೂ ಅವನ ಪತ್ನಿಗೂ ಚೆನ್ನಾಗಿ ಝಾಡಿಸಿಬಿಟ್ಟಿದೆ ಕುರ್ಆನ್. ಒಂದು ಸೂರ ಪೂರ್ತಿ ಒಂದು ಮನುಷ್ಯನನ್ನು ಶಾಪ ಹಾಕಲಿಕ್ಕೆ ಬೇಕಾಗಿ ಕುರ್ಆನ್. ಕಾರಣ ಇವನು ಹುಜೂರ್ ಅವರನ್ನು ಮೊಟ್ಟ ಮೊದಲು ಶಾಪ ಹಾಕಿದ್ದ ಮನುಷ್ಯ, ಅದರಿಂದ ಅಮ್ಮ ಬಿಟ್ಟಿಲ್ಲ, ಚೆನ್ನಾಗಿ ಝಾಡಿಸಿಬಿಟ್ಟ. ದೊಡ್ಡ ಚರಿತ್ರೆಯಾಗಿದೆ ಅದು, ನಾನನ್ನು ವಿಶದೀಕರಿಸುವುದಿಲ್ಲ. ಅಬೂ ಲಹಬ್ಗೆ ದೊಡ್ಡ ದುರಂತ ಮರಣ ಬಂತು ಅಂತ ಹೇಳಿ ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಅವನ ಮಕ್ಕಳಿಂದಲೂ ಅವನ ಕುಟುಂಬದಿಂದಲೂ ಯಾವ ಫಾಯಿದೆ ಕೊಡಿಸಲಿಲ್ಲ. ಕುರ್ಆನದೇ ಹೇಳಿದ್ದು, ಮಗನ ಅನ್ಹು ಮಾಲು ಮಾ ಕಸಬ,
ಅವನ ಸಂಪತ್ತಿನಿಂದ ಸಂತಾನದಿಂದ ಯಾವ ಲಾಭವೂ ಕೂಡ ಉಳಿದಿಲ್ಲ. ಅಂತಹ ಅಬೂ ಲಹಬನನ್ನು ಕನಸಲ್ಲಿ ಕಂಡಾಗ, ಸಹೀಹ್ ಬುಖಾರಿಯಲ್ಲಿರುವ ವಿಷಯವಾಗಿದೆ, ಕನಸಲ್ಲಿ ಕಂಡಾಗ ಅವನೊಂದಿಗೆ ಕೆಲವರು ಕೇಳಿದರು, ಅಲ್ಲ ಏನಾಗಿದೆ ನಿನ್ನ ಹಾಲ್, ಏನಾಗಿದೆ ನಿನ್ನ ಅವಸ್ಥೆ? ಹೇಳ್ತಾರೆ, ನಾನು ನರಕದಲ್ಲಿ, ಜಹನ್ನಮಿನಲ್ಲಿ ಅಗ್ನಿಜ್ವಾಲೆಯಲ್ಲಿ ಬೆಂದು ಕುದಿಯುತ್ತಾ ನಾನು ತುಂಬಾ ಕಷ್ಟ ಅನುಭವಿಸುತ್ತಿದ್ದೇನೆ. ಮಾತ್ರ ಆದರೆ ನನಗೆ ಸೋಮವಾರದ ದಿನ ಮಾತ್ರ ಸ್ವಲ್ಪ ಕೈ ಬೆರಳುಗಳೆಡೆಯಿಂದ ಸ್ವಲ್ಪ ನೀರು ಲಭಿಸುತ್ತದೆ. ಏನದಕ್ಕೆ ಕಾರಣ? ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟಿದರು, ಅಥವಾ ನನ್ನ ಸಹೋದರನಾದ ಅಬ್ದುಲ್ಲಾರವರಿಗೆ ಒಂದು ಗಂಡು ಮಗು ಹುಟ್ಟಿತು ಎಂಬ ಸುದ್ದಿ ನನಗೆ ಸುವೈಬತಿ ಎಂದು ಕರೆಯಲ್ಪಡುವ ನನ್ನ ದಾಸಿ, ನನ್ನ ಗುಲಾಮ ಹೆಣ್ಣು, ಅವಳು ಬಂದು ಹೇಳಿದಳು. ಆ ಸಮಯದಲ್ಲಿ ನನ್ನ ಸಹೋದರನಿಗೆ ಗಂಡು ಮಗು ಹುಟ್ಟಿತು ಎಂಬ ಕಾರಣಕ್ಕೆ ಬೇಕಾಗಿ ಅವಳನ್ನು ನಾನು ಸ್ವತಂತ್ರಗೊಳಿಸಿಬಿಟ್ಟೆ. ಮುಹಮ್ಮದ್ ನಬಿ ಹುಟ್ಟಿತು, ಒಂದು ಪ್ರವಾದಿ ಬಂದರು ಎಂಬ ಕಾರಣಕ್ಕೆ ನಾನು ದಾಸಿಯನ್ನು ಸ್ವತಂತ್ರ ಮಾಡಿದ್ದಲ್ಲ, ಬದಲಾಗಿ ನನ್ನ ಸಹೋದರನಿಗೆ ಒಂದು ಮಗು ಹುಟ್ಟಿತು ಅಂತ ಹೇಳಿಕೊಂಡು ನಾನು ಸ್ವತಂತ್ರಗೊಳಿಸಿದೆ. ಆ ಹುಟ್ಟಿದ ಮಗು ಅದು ಹಬೀಬರಾದ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆಗಿ ಬಿಟ್ಟರು ಎಂಬ ಕಾರಣಕ್ಕೆ ನನಗೆ ಪ್ರತಿ ಸೋಮವಾರ ದಿನವೂ ಕೂಡ ನನ್ನ ಕೈ ಬೆರಳುಗಳ ಕಡೆಯಿಂದ ಒಂದು ಶುದ್ಧ ಜಲ ನನಗೆ ಲಭಿಸುತ್ತದೆ. ಇದನ್ನು ಬರೆದುಕೊಂಡು ಉಲಮಾಗಳು ಹೇಳುತ್ತಾರೆ. ಶಂಸುದ್ದೀನ್ ಇಬ್ನ್ ನಾಸಿರುದ್ದೀನ್ ದಿಮಶ್ಕಿ ಅವರು ಬರೆಯುತ್ತಿದ್ದಾರೆ, ಇದಾ ಕಾನ ಹಾದಾ ಕಾಫಿ ರಂಜಾ ಅಜಮ್ಮುಹು ವತಬ್ಬತ್ ಯದಾಹು ಫಿಲ್ ಜಹೀಮಿ ಮುಖಲ್ಲದಾ ಅತಾ ಅನ್ನಹು ಫೀ ಯೌಮಿ ಲಿಸ್ನೈನಿ ದಾಯಿಮಾ يخفف عنه للسرور بأحمد. ಒಂದು ಕಾಫಿರಾದ ಅತ್ಯಂತ ನೀಚನಾದ ಒಂದು ಮನುಷ್ಯ, ಅವನಿಗೆ ಅಲ್ಲಾಹು ಕುರ್ಆನ್ ಮೂಲಕ ಶಾಪ ಹಾಕಿದ್ದಾನೆ. ಅಂತಹ ಮನುಷ್ಯನಿಗೆ ಸೋಮವಾರದ ದಿನ ಹುಜೂರ್ ಅವರು ಹುಟ್ಟಿದ ವಿಷಯದಲ್ಲಿ ಇವನು ಸಂತೋಷ ಪಟ್ಟ ಕಾರಣಕ್ಕಾಗಿ ಸೋಮವಾರ ದಿನ ಇವನ ಕೈ ಬೆರಳುಗಳೆಡೆಯಿಂದ ಇವನಿಗೆ ಒಳ್ಳೆ ಶುದ್ಧವಾದ ನೀರು ಸಿಗುವುದಾದರೆ ಫಮಲ್ಲನ್ ಬಿಲ್ ಅಬ್ದಿಲ್ಲದಿ ಕಾನ ಉಮ್ರುಹು ಬಿಅಹ್ಮದ ಮಸ್ರೂರನ್ ವಮಾತಾ ಮುವಹಿದಾ. ನೀವೇನು ಭಾವಿಸಿದ್ದೀರಿ? ಫಮಲ್ಲನ್ನು ಬಿಲ್ ಅಬ್ದಿಲ್ಲದಿ ಕಾನ ಉಮ್ರುಹು ಬಿಅಹ್ಮದ ಮಸ್ರೂರನ್ ವಮಾತಾ ಮುವಹಿದಾ. ಇಡೀ ಜೀವನ ಪರ್ಯಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೆಸರಲ್ಲಿ ಸಂತೋಷಪಟ್ಟು ಖುಷಿಪಟ್ಟು ಈಮಾನ್ನೊಂದಿಗೆ ಮರಣ ಹೊಂದುವ ಈಮಾನ್ ಇರುವ ಮನುಷ್ಯನಿಗೆ ಅಲ್ಲಾಹು ತಾಲಾ ಎಷ್ಟೆಲ್ಲ ಸಂತೋಷಗಳು, ಎಷ್ಟೆಲ್ಲ ಸ್ವರ್ಗಗಳನ್ನು ಅಲ್ಲಾಹು ಕೊಡಬಹುದು. ನೀವೇನು ಭಾವಿಸಿದ್ದೀರಿ? ಮಾರ್ಮಿಕವಾಗಿದ್ದಾಗಿದೆ. ಆದ್ದರಿಂದ ನನ್ನ ನವಜವಾನುಗಳೊಂದಿಗೆ ಹಿರಿಯರೊಂದಿಗೆ ಹೇಳ್ತಾ ಇದ್ದೇನೆ, ಯಾರಾದರೂ ಬಂದು ನಿಮ್ಮ ಈಮಾನ್ ಕಬಳಿಸಲಿಕ್ಕೆ ನೋಡಿದರೆ, ಯಾರಾದರೂ ಬಂದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನದಲ್ಲಿ ಸಂತೋಷ ಪಡಬಾರದು, ಅದು ಬಿದ್ಅತ್ ಆಗಿದೆ, ಅದು ಶಿರ್ಕ್ ಆಗಿದೆ, ಅದು ಪೀರ್ಕ್ ಆಗಿದೆ ಅಂತ ಹೇಳಿಕೊಂಡು ನಿಮ್ಮ ಈಮಾನ್ ಕಬಳಿಸಲಿಕ್ಕೆ ಬೇಕಾಗಿ ಬಂದರೆ ಈಮಾನ್ ಅಡವಿಡಬೇಡಿ. ನೀವು ಎಷ್ಟು ದಲೀಲುಗಳು, ಪೂರ್ವಿಕರಾದ ಎಲ್ಲ ಸ್ವಹಾಬಿಗಳು, ತಾಬಿഈನ್ಗಳು, ಇಮ್ಮತುಲ್ ಮುಜ್ತಹಿದ್, ಔಲಿಯಾಗಳು, ಮಹಾತ್ಮರು ಎಲ್ಲರೂ ಕೂಡ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನದಲ್ಲಿ ಸಂತೋಷವನ್ನು ಪಟ್ಟಿದ್ದಾರೆ. ಅಬೂ ಲಹಬ್ಗೆ ಕೂಡ ಆ ದಿನದಲ್ಲಿ ಸಂತೋಷ ಕೊಟ್ಟ ಪಾಠ ದಿನದಲ್ಲಿ ನೀರು ಸಿಕ್ಕಿದರೆ ನಮಗೆ ಅಲ್ಲಾಹು ಸ್ವರ್ಗ ಕೊಡುವುದರಲ್ಲಿ ಸಂಶಯವಿಲ್ಲ. ಈಮಾನ್ ಇರುವ ಮನುಷ್ಯನಿಗೆ ಈ ದಿನ, ಈ ತಿಂಗಳು ಸಂತೋಷ ಪಡದೇ ಇರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಧಾಮ್ಧೂಮಾಗಿ ನಬಿ ಎಲ್ಲ ವರ್ಷ ಆಚರಣೆ ಮಾಡಬಹುದು. ಲೈಟಿಂಗ್ಸ್ಗಳು, ಬಂಟಿಂಗ್ಸ್ಗಳು, ಬ್ಯಾನರ್ಗಳು, ಜುಲೂಸ್ ಎಲ್ಲ ಮಾಡಬೇಕು. ಜುಲೂಸ್ ಮಾಡಬೇಕಂತ ಹೇಳಿದರೆ ಜುಲೂಸ್ನ ಹೆಸರಿನಲ್ಲಿ ಡ್ಯಾನ್ಸ್ ಮಾಡಬೇಕಂತಲ್ಲ. ಹುಜೂರ್ ಅವರ ಪ್ರೀತಿ ಪಡೆಯಲಿಕ್ಕೆ ಹೋಗಿ ಶಾಪ ಪಡ್ಕೊಂಡು ಬರಬಾರದು. ಡಿಜೆ ಹಾಕಿಕೊಂಡು ಕುಣಿಯುವುದಲ್ಲ, ಅದಕ್ಕೆ ಇಸ್ಲಾಮಿನಲ್ಲಿ ಪರ್ಮಿಷನ್ ಇಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶಗಳನ್ನು ಬಿತ್ತರಿಸುತ್ತಾ, ದರೂದ್ಗಳನ್ನು ಹೇಳುತ್ತಾ, ಮೌಲಿದ್ಗಳನ್ನು ಹೇಳುತ್ತಾ ಒಳ್ಳೆ ರೀತಿಯಲ್ಲಿ ಸಾಗುವುದು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದಲ್ಲಿ ಕುಳಿತುಕೊಂಡು ನಮ್ಮನ್ನು ನೋಡಿ ಸಂತೋಷ ಪಡ್ತಾರೆ, ಯಾವ ಸಂಶಯ ಕೂಡ ಬೇಡ.